Good morning students. In today's session we are going to discuss about the disadvantages of telemarketing. In the previous class we have started with the meaning of telemarketing and the advantages of telemarketing, and today we are going to continue with the disadvantages of telemarketing. So under that you will be having unsolicited calls. ವಾಟ್ ಇಸ್ ದಿಸ್ ಅನ್ಸಾಲಿಸಿಟೆಡ್ ಕಾಲ್ಸ್ ಇನ್ ದ ಸೆನ್ಸ್ ಅಪೇಕ್ಷಿಸದ ಕರೆಗಳು ಅಂತ ಕನ್ನಡದಲ್ಲಿ ಹೇಳ್ತೀವಿ. ಸೊ ಜನರಲ್ ಆಗಿ ಈ ಕರೆಗಳನ್ನ ಮಾರ್ಕೆಟಿಂಗ್ ಸೈಡಿಂದ ನಮಗೇನು ಕಾಲ್ಸ್ ಬರುತ್ತೋ ದಟ್ ವಿ ಡೋಂಟ್ ವೆಲ್ಕಮ್. ಆ್ಯಕ್ಚುಲಿ ವಿ ಡೋಂಟ್ ವೆಯ್ಟ್ ಫಾರ್ ಸಚ್ ಕಾಲ್ಸ್. ಅವ್ರು ಮಾಡಿದ್ರೆ ಏನೋ ಒಂಥರ ಇವ್ರು ಮಾಡ್ತಾಯಿದ್ದಾರೆ, ಲೈಕ್ ನಮಗೆ ಟೈಮ್ ವೇಸ್ಟ್ ಮಾಡ್ತಾರೆ, ಒಂದು ತಲೆನೋವು ಇವ್ರ ಹತ್ರದಿಂದ, ನಮ್ಮ ಆ್ಯಟಿಟ್ಯೂಡ್ ಆ ರೀತಿ ಇರುತ್ತೆ ಕಸ್ಟಮರ್ಸು. ಸೊ ಜನರಲಿ ವಾಟ್ ದೇ ಡೂ ಇನ್ ದ ಸೆನ್ಸ್ ದೇ ಜಸ್ಟ್ ಕಾಲ್ ಯು ಈವನ್ ಇಫ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್, ದೇ ಆರ್ ಗೋಯಿಂಗ್ ಟು ಫೋರ್ಸ್ ಯು ಟು ಲಿಸನ್ ದ ಇನ್ಫಾರ್ಮೇಷನ್. ಅಂಡರ್ಸ್ಟುಡ್? ಆ ಇನ್ಫಾರ್ಮೇಷನ್ನ ಕೇಳಿಸ್ಕೋಬೇಕು ನಾವು. ಸಡನ್ನಾಗಿ ಕಟ್ ಮಾಡೋಂಗೂ ಇಲ್ಲ. ಸಪೋಸ್ ಇಫ್ ಇಟ್ ಈಸ್ ರೆಕಾರ್ಡೆಡ್ ಕಾಲ್ಸ್, ಆಲ್ರೆಡಿ ರೆಕಾರ್ಡ್ ಮಾಡಿ ಕಸ್ಟಮರ್ಸ್ಗೆ ಕಾಲ್ ಮಾಡಿ ನಾವು ರಿಸೀವ್ ಮಾಡಿದ ತಕ್ಷಣ ರೆಕಾರ್ಡ್ ಬರ್ತಾ ಇರುತ್ತಲ್ವ, ಆ ರೀತಿ ಕರೆಗಳನ್ನ ನಾವು ಜನರಲಾಗಿ ಕಟ್ ಮಾಡಿಬಿಡ್ತೀವಿ. ಬಟ್ ಸಪೋಸ್ ಇಫ್ ಅ ಪರ್ಸನ್ ಡೈರೆಕ್ಟ್ಲಿ ಕಾಲ್ಸ್ ಅಸ್, ಅಂಡರ್ಸ್ಟುಡ್, ಆವಾಗ ನಾವು ಸಡನ್ನಾಗಿ ಕಟ್ ಮಾಡೋಕ್ಕೂ ಆಗಲ್ಲ. ವಿ ಥಿಂಕ್ ದಟ್ ಅವ್ರು ಏನು ಅಂದ್ಕೊತಾರೋ ಅನ್ನೋ ಒಪಿನಿಯನ್ ನಮಗಿರುತ್ತೆ. ಸೊ ಜನರಲ್ ಆಗಿ ಈ ಕಾಲ್ಸ್ನ ನಾವು ವೆಲ್ಕಮ್ ಮಾಡೋದಿಲ್ಲ. ಸೊ ದಟ್ ಈಸ್ ಅನ್ಸಾಲಿಸಿಟೆಡ್ ಕಾಲ್ಸ್. ವಿ ಆರ್ ನಾಟ್ ರೆಡಿ ಟು ಲಿಸನ್ whatever they say. Understood? They generally try to convince us by telling their information even if we are not needed with that. So such type of calls we call it as cold calls. Understood? So this is one of the disadvantages of telemarketing. Next we have customer annoyance. Customer annoyance is nothing but annoyance means the customers will get irritated due to these calls. ನಾನು ಹೇಳಿದ್ನಲ್ಲ, ದೇ ವಾಂಟೆಡ್ಲಿ ದೇ ಫೋರ್ಸಸ್, ನಮಗೆ ಬೇಡ ಅಂದ್ರೂ ಫೋರ್ಸ್ ಮಾಡ್ತಾರೆ ಅವರು. ಈ ಸಪೋಸ್ ಈ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇರ್ತಾರೆ, ಸರ್ ಹಾಗೆ ಆ ರೀತಿ ಅಲ್ಲ ಮೇಡಮ್, ಈ ರೀತಿ ಅಲ್ಲ ಅಂತ ದೇ ಟ್ರೈ ಟು ಕನ್ವಿನ್ಸಸ್. ಅಂಡರ್ಸ್ಟುಡ್? ಫ್ರೀಕ್ವೆಂಟ್ಲಿ ಸಪೋಸ್ ಇವತ್ತೇನಾದರೂ ನಾವು ಕಾಲ್ ಅಟೆಂಪ್ಟ್ ಮಾಡಿ ಏನೋ ಸೈಲೆಂಟ್ ಆಗಿದ್ವಿ, ಓಕೆ ನೋಡ್ತೀನಿ ಅಂತ ಹೇಳಿಬಿಟ್ರೆ ನಾಳೆನೂ ಇಷ್ಟೊತ್ತಿಗೆ ಕಾಲ್ ಮಾಡ್ತಾರೆ ಮತ್ತೆ. ಓಕೆ, ಕಾಲ್ ಮಾಡಿಬಿಟ್ಟು ಏನು ಡಿಸೈಡ್ ಮಾಡಿದ್ರಿ, ಪರ್ಚೇಸ್ ಮಾಡ್ತೀರಾ, ಆರ್ಡರ್ನ ಬುಕ್ ಮಾಡೋದಾ, ಈ ರೀತಿ ಫೋರ್ಸಬಲ್ ಜಾಸ್ತಿ ಮಾಡ್ತಾರೆ ಅವರು. ಹೆನ್ಸ್ ಫೋರ್ತ್ ದ ಕಸ್ಟಮರ್ ವಿಲ್ ಗೆಟ್ ಅನಾಯ್ಡ್. ಅನಾಯ್ಡ್ ಮೀನ್ಸ್ ಗೆಟಿಂಗ್ ಇರಿಟೇಟೆಡ್ ಅಂತ ಅರ್ಥ. ಸೊ ಹೆನ್ಸ್ ಸೆವರಲ್ ಪೀಪಲ್ ಕಂಪ್ಲೈನ್ ಆಫ್ ಅನಯನ್ಸ್ ಆನ್ ದ ಅಕೌಂಟ್ ಆಫ್ ಇನ್ಕಮಿಂಗ್ ಕಾಲ್ಸ್ ಆ್ಯಂಡ್ ದೇ ಆಲ್ಸೋ ಕನ್ಸಿಡರ್ ದೆಮ್ ಆಸ್ ಅ ಹೈ ಪ್ರೆಷರ್ ಸೆಲ್ಲಿಂಗ್ ಟ್ಯಾಕ್ಟಿಕ್. ಸೊ ನಮಗೆ ಪ್ರೆಷರ್ ಮಾಡಿ ಅವ್ರು ಸೆಲ್ ಮಾಡ್ತಾರೆ, ಆ ಕಾರಣಕ್ಕಾಗಿ ನಾವು ಇರಿಟೇಟ್ ಆಗ್ತೀವಿ. ಸೊ ದಿಸ್ ಇಸ್ ಒನ್ ಆಫ್ ದಿ ಡಿಸ್ಅಡ್ವಾಂಟೇಜಸ್ ಆಫ್ ಟೆಲಿಮಾರ್ಕೆಟಿಂಗ್. ನೆಕ್ಸ್ಟ್ ವಿ ಹ್ಯಾವ್ negative image. This telemarketing has undergone certain scams and frauds such as pyramid schemes. So what is this pyramid schemes means? One example I'll give you. So we'll know that every company will be having hierarchical scheme. So hierarchical ಇರುತ್ತೆ. ಸೊ ಟಾಪ್ ಲೆವೆಲ್, ಮಿಡಲ್ ಲೆವೆಲ್, ಲೋವರ್ ಲೆವೆಲ್ ಈ ರೀತಿ ಇರುತ್ತೆ. ಇವಾಗ ಏನಾಗುತ್ತೆ ಅಂತಂದರೆ ದ ಟಾಪ್ ಲೆವೆಲ್ ಪರ್ಸನ್ ಈಸ್ ಗೋಯಿಂಗ್ ಟು ರೆಕ್ರೂಟ್ 100 ಮೆಂಬರ್ಸ್, 100 ಎಂಪ್ಲಾಯೀಸ್ ಫಾರ್ ದಿ ಸೆಕೆಂಡ್ ಲೆವೆಲ್. ಸೊ 100 ಎಂಪ್ಲಾಯೀಸ್ನ ರೆಕ್ರೂಟ್ ಮಾಡ್ಕೊತಾನೆ. ಟೆಲಿಮಾರ್ಕೆಟಿಂಗಲ್ಲಿ ಯಾವ ರೀತಿ ಆಗುತ್ತೆ ಅಂತಂದರೆ 100 ಎಂಪ್ಲಾಯೀಸ್ನ ರೆಕ್ರೂಟ್ ಮಾಡಿಕೊಂಡು, ನಾನು ನಿಮ್ಮನ್ನು ರೆಕ್ರೂಟ್ ಮಾಡ್ಕೊಂಡಿದ್ದೀನಲ್ಲ, ಸರ್ಟೆನ್ ಪರ್ಸೆಂಟೇಜ್ ಆಫ್ ಕಮಿಷನ್ ನನಗೆ ಪೇ ಮಾಡಿ ಅಂತ ಡಿಮ್ಯಾಂಡ್ ಮಾಡ್ತಾನೆ. ಹೂ ದ ಟಾಪ್ ಲೆವೆಲ್ ಪರ್ಸನ್. ಒನ್ಸ್ ಅಗೇನ್ ಈ ಸೆಕೆಂಡ್ ಲೆವೆಲ್ ಇರೋ 100% ಏನು ಮಾಡ್ತಾರೆ, ಅವರು ಮತ್ತೆ ಅವ್ರಿಗೆ ಚಾನ್ಸು, ಅವ್ರು ಇನ್ನೂ ಒಂದು 200 ಮೆಂಬರ್ಸ್ನ ರೆಕ್ರೂಟ್ ಮಾಡ್ಕೋಬೋದು. ಸೊ ಈ ಸೆಕೆಂಡ್ ಲೆವೆಲಲ್ಲಿ ಅವರು ಥರ್ಡ್ ಲೆವೆಲ್ಗೆ ರೆಕ್ರೂಟ್ಮೆಂಟ್ ಮಾಡ್ಕೊಂಡಾಗ ಥರ್ಡ್ ಲೆವೆಲಿಂದ ಕಮಿಷನ್ನ ತಗೊತಾರೆ. ಯಾರು? ಸೆಕೆಂಡ್ ಲೆವೆಲ್ ಅವರು ತಗೊತಾರೆ. ಆನ್ ದಿ ಅದರ್ ಹ್ಯಾಂಡ್ ಆ ಟಾಪ್ ಲೆವೆಲಲ್ಲಿರೋನು ಸೈಲೆಂಟ್ ಆಗಿರಲ್ಲ. ಅಗೇನ್ ಹಿ ವಿಲ್ ಡಿಮ್ಯಾಂಡ್ ದ ಕಮಿಷನ್ ಫ್ರಮ್ ದಿ ಸೆಕೆಂಡ್ ಲೆವೆಲ್. ಸೊ ಸೆಕೆಂಡ್ ಲೆವೆಲ್ ಅವ್ರಿಗೆ ಥರ್ಡ್ ಲೆವೆಲಿಂದ ಕಮಿಷನ್ ಬಂದಿದೆ, ಅದರಿಂದ ಸರ್ಟೆನ್ ಪರ್ಸೆಂಟೇಜು ನಮಗೆ ಕೊಡಿ ಅಂತ ಈ ರೀತಿ ಮಾಡ್ತಾರೆ. ಸೊ ಆ್ಯಸ್ ಆ್ಯಂಡ್ ಒನ್ ಟಾಪ್ ಲೆವೆಲ್, ಮಿಡಲ್ ಲೆವೆಲ್, ಲೋವರ್ ಲೆವೆಲ್ವರೆಗೂ ಬರೋ ಅಷ್ಟರಲ್ಲಿ ಈ ಟಾಪ್ ಲೆವೆಲಲ್ಲಿರೋರು ಕ್ಯಾಶ್ ಜಾಸ್ತಿ ಮಾಡ್ಕೊತಾರೆ. ದೇ ಡೋಂಟ್ ಆ್ಯಕ್ಚುಲಿ ಕಾನ್ಸಂಟ್ರೇಟ್ ಆನ್ ಸೆಲ್ಲಿಂಗ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಅವ್ರಿಗೆ ಸೆಲ್ ಆಗಲಿ, ಸೆಲ್ ಆಗದೇ ಇರಲಿ, ದೀಸ್ ಪೀಪಲ್ ಆರ್ ದಿ ಮಿಡಲ್ ಪೀಪಲ್ ಹಿಯರ್. ಸೆಲ್ ಮಾಡಲಿ, ಸೆಲ್ ಮಾಡದೇ ಇರಲಿ, ಈ ರೀತಿ ಕಮಿಷನ್ಸ್ ಬರ್ತಾ ಇರುತ್ತಲ್ವ, ಆವಾಗೇನಾಗುತ್ತೆ ಟಾಪ್ ಲೆವೆಲಲ್ಲಿರೋನು ಪ್ಲೆಂಟಿ ಆಫ್ ಕ್ಯಾಶ್ ತಗೊತಾನೆ. ಸೊ ಈ ಮಿಡಲ್ ಲೆವೆಲಲ್ಲಿರೋನು ಏನು ಮಾಡ್ತಾರೆ, ಜಾಬ್ನ ಬಿಟ್ಬಿಡ್ತಾರೆ. Understood? So this is actually a pyramid scheme. They actually don't try to focus on satisfying the customers or whatever it is, but they wanted to make the cash because of this. This pyramid schemes is illegal in nature. ಅರ್ಥ ಆಯ್ತಾ? ಈ ರೀತಿ ಆ್ಯಕ್ಟಿವಿಟೀಸ್ ಜಾಸ್ತಿ ಆಗುತ್ತೆ. ನಾಟ್ ಓನ್ಲಿ ಇನ್ ಟೆಲಿಮಾರ್ಕೆಟಿಂಗ್, ಇನ್ ಮೆನಿ ಅದರ್ ಸ್ಟ್ರೀಮ್ಸ್ ಆಲ್ಸೋ ದಿಸ್ ಆ್ಯಕ್ಟಿವಿಟೀಸ್ ವಿಲ್ ಟೇಕ್ ಪ್ಲೇಸ್. ಅನದರ್ ಫ್ರಾಡ್ ಹೇಳಬೇಕು ಅಂತಂದರೆ
ಟೆಲಿಮಾರ್ಕೆಟಿಂಗ್ ಆಲ್ವೇಸ್ ಕಾನ್ಸಂಟ್ರೇಟ್ಸ್ ಆನ್ ಕಾಲಿಂಗ್ ಓಲ್ಡ್ ಪೀಪಲ್. ಸೊ ಓಲ್ಡ್ ಪೀಪಲ್ ಏನು ಮಾಡಿರ್ತಾರೆ, ಆಲ್ರೆಡಿ ಅರ್ನ್ ಮಾಡಿ ಅವ್ರ ಹತ್ರ ಅಮೌಂಟ್ ಜಾಸ್ತಿ ಇರುತ್ತೆ. ಸೊ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ, ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿ ಈ ರೀತಿ ಉಪಯೋಗ ಆಗುತ್ತೆ ಅಂತ ಅವ್ರಿಗೆ ಏನೆಲ್ಲ ಲೈಕ್ ವಾಟ್ ಎವರ್ ಅಡ್ವರ್ಟೈಸ್ಮೆಂಟ್ ದೇ ಹ್ಯಾಸ್ ಟು ಗಿವ್ ದೇ ವಿಲ್ ಗಿವ್. ಓಲ್ಡ್ ಪೀಪಲ್ ವಿಲ್ ಗೆಟ್ ಕನ್ವಿನ್ಸ್ಡ್ ಫಾರ್ ದಟ್. ಅವ್ರ ಹತ್ರ ಆಲ್ರೆಡಿ ದುಡ್ಡಿರುತ್ತೆ ತಾನೇ, ಅವರು ಪರ್ಚೇಸ್ ಮಾಡ್ಕೊತಾರೆ. ಪರ್ಚೇಸ್ ಮಾಡ್ಕೊಂಡಿದ್ದ ತಕ್ಷಣ ಸಪೋಸ್ ಆ ಪ್ರಾಡಕ್ಟ್ ಸರಿ ಇಲ್ಲ ಅಂತಂದರೆ ನಾವು ಆ ಓಲ್ಡ್ ಪೀಪಲ್ ಏನು ಥಿಂಕ್ ಮಾಡ್ತಾರೆ, ರಿಟರ್ನ್ ಮಾಡೋದಾಗಲಿ ಅವ್ರ ಕೈಯಲ್ಲಾಗಲ್ಲ. ದೇ ಡೋಂಟ್ ಬಿ ಹ್ಯಾವಿಂಗ್ ಸಚ್ ಟೈಪ್ ಆಫ್ ನಾಲೆಜ್. ಆನ್ ದಿ ಅದರ್ ಹ್ಯಾಂಡ್ ಸಪೋಸ್ ನಾವು ಇವ್ರ ಮೇಲೆ ಈ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಮೇಲೆ ನಾವು ಕಂಪ್ಲೇಂಟ್ ಮಾಡಿದ್ರು ಕೂಡ ಅದು ವೇಸ್ಟೇ ಅಂದ್ಬಿಟ್ಟು ಅವ್ರ ಮೆಂಟಾಲಿಟಿ ಆ ರೀತಿ ಇರುತ್ತೆ. ಅಂಡರ್ಸ್ಟುಡ್? ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ಫ್ರಾಡ್ ಅಂಡರ್ ದಿ telemarketing. Henceforth it has created the negative image in the minds of the customers. So this is one of the disadvantage. Next you will be having unanswered calls. So unanswered calls means ನಮಗೆ as soon as ಒಂದು ಸತಿ ಏನೋ ಅವ್ರು ಕಾಲ್ ಮಾಡ್ತಾರೆ, ಓಕೆ ಏನೋ ರಿಸೀವ್ ಮಾಡ್ತೀವಿ, ನಮಗೆ ಗೊತ್ತಿರಲ್ಲ ಅವ್ರು ಮಾರ್ಕೆಟಿಂಗ್ ಕಡೆಯಿಂದ ಮಾಡ್ತಾಯಿದ್ದಾರೆ ಅಂತ. ಇಫ್ ವಿ ರಿಯಲಿ ನೀಡ್ ದ ಪ್ರಾಡಕ್ಟ್, ನಾವು ಪೇಷನ್ಸಿಂದ ಹೌದು ಈ ಪ್ರಾಡಕ್ಟ್ ಬೇಕು, ಅದು ಬೇಕು, ಇದು ಬೇಕು ಅಂತ ನಾವು ಓಕೆ ಆನ್ಸರ್ ಮಾಡ್ತೀವಿ. ನಾವು ಒಂದಿನ ಕಾಲ್ ರಿಸೀವ್ ಮಾಡಿಬಿಟ್ಟು ನಮಗೆ ಆ ಪ್ರಾಡಕ್ಟ್ ಬೇಕಾಗಿಲ್ಲ, ಮತ್ತೆ ಮತ್ತೆ ಇವ್ರು ಕರೆ ಮಾಡ್ತಾ ಇರ್ತಾರೆ. ಅವಾಗ ಏನು ಅನಿಸುತ್ತೆ ನಮಗೆ, ನಾವು ಆನ್ಸರೇ ಮಾಡಲ್ಲ, ಕಾಲ್ ರಿಸೀವ್ ಮಾಡೋಕ್ಕೆ ಹೋಗಲ್ಲ, ಫೋನ್ನ ಸೈಲೆನ್ಸಲ್ಲಿ ಆಗಿಬಿಟ್ಟು ಸುಮ್ಮನೆ ಆಗಿಬಿಡ್ತೀವಿ. ಅಂಡರ್ಸ್ಟುಡ್? ಸೊ ದಿಸ್ ಇಸ್ ದ ಸಿಚುವೇಶನ್. ಸೊ ಅನ್ಆನ್ಸರ್ಡ್ ಕಾಲ್ಸ್ ಇದ್ದಾಗ ಸೇಲ್ಸ್ ಜಾಸ್ತಿ ಆಗುತ್ತೆ, ಟೆಲಿಮಾರ್ಕೆಟಿಂಗಲ್ಲಿ ಆಗೋದಿಲ್ಲ. ಇಟ್ ಬಿಕಮ್ಸ್ ಇನ್ಎಫೆಕ್ಟಿವ್ ವೆನ್ ಸಮ್ ಕಸ್ಟಮರ್ಸ್ ಡೆವಲಪ್ ದ ಹ್ಯಾಬಿಟ್ ಆಫ್ ನಾಟ್ ಆನ್ಸರಿಂಗ್ ಎನಿ ಕಾಲ್ಸ್ ಫ್ರಮ್ ದಿ unknown sources. Generally we don't go for answering the unknown sources calls. Understood? We get annoyed, we get irritated because of that. So telemarketing idu loss actually. So this is one of the disadvantage. Next you will be having ineffective record calls. Recorded calls will be ineffective in the sense already ಅವನು ಏನು ಮಾಡಿರ್ತಾನೆ, ಕಾಲ್ಸ್ನ ರೆಕಾರ್ಡ್ ಮಾಡ್ಕೊಂಡಿರ್ತಾನೆ. ಸೊ ವಾಟ್ ಎವರ್ ಇನ್ಫಾರ್ಮೇಷನ್ ಹ್ಯಾಸ್ ಟು ಬಿ ಗಿವನ್ ರಿಗಾರ್ಡಿಂಗ್ ದ ಪ್ರಾಡಕ್ಟ್, ಆ ಕಾಲ್ಸ್ನ ರೆಕಾರ್ಡ್ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಆಸ್ ಸೂನ್ ಆಸ್ ವೆನ್ ಯುವರ್ ಫೋನ್ ರಿಂಗ್ಸ್, ವೆನ್ ಯು ರಿಸೀವ್ ವಿ ಸೇ ಹಲೋ, ಬಟ್ ಅವ್ರು ರೆಕಾರ್ಡ್ ಕಾಲ್ ಸ್ಟಾರ್ಟ್ ಮಾಡ್ತಾರೆ. ಆ್ಯಕ್ಚುಲಿ ವಿ ಆರ್ ಕಾಲಿಂಗ್ ಫ್ರಮ್ ದಿಸ್ ಡಿಪಾರ್ಟ್ಮೆಂಟ್ ಅಂತ ರೆಕಾರ್ಡ್ ಮಾಡಿರೋದು, ಅವರು ಪರ್ಸ್ನಲ್ ಆಗಿ ಮಾತಾಡಲ್ಲ. ಸೊ ಓನ್ಲಿ ರೇರ್ ಕೇಸಸಲ್ಲಿ ಪರ್ಸ್ನಲ್ ಅಪೀಲ್ ಇರುತ್ತೆ. ಸೊ ರೇರ್ ಆಗಿ ಕಸ್ಟಮರ್ಸ್ನ ಕನ್ವಿನ್ಸ್ ಮಾಡಬೇಕು ಅಂತಂದರೆ ಈಚ್ ಆ್ಯಂಡ್ ಎವ್ರಿ ಕಸ್ಟಮರ್ಸ್ಗೆ ನೀವು ಕಾಲ್ ಮಾಡ್ತಾ ಡೈಲಿ ನೀವು ಅಪ್ಡೇಟ್ ಮಾಡ್ತಾ ಇರಬೇಕು ಅಂತಂದರೆ ಇಟ್ ವಿಲ್ ಬಿಕಮ್ ಮೋರ್ ಕಾಸ್ಟ್ಲಿಯರ್ ಫಾರ್ ದೆಮ್. ಆಗೇನು ಮಾಡ್ತಾರೆ, ಒಂದೇ ಸತಿ ಕಾಲ್ಸ್ನ ರೆಕಾರ್ಡ್ ಮಾಡಿ ಒನ್ ಶಾರ್ಟ್ ಆಗಿ ಕಾಲ್ನ ನಂಬರ್ಸ್ನ ಡೈಲ್ ಮಾಡಿ ಎಲ್ರಿಗೂ ಒಂದೇ ಸತಿ ಫೋನ್ ಹೋಗುತ್ತೆ, ಒಂದೇ ಸತಿ ನಿಮಗೆ ಅವ್ರೇನು ರೆಕಾರ್ಡ್ ಮಾಡಿರ್ತಾರೋ ಕೇಳಿಸ್ತಾ ಇರುತ್ತೆ ನಮಗೆ. Understood? So it is ineffective in nature because it will not be having any personal appeal. ಅವ್ರ ಕಾಸ್ಟ್ ರಿಡ್ಯೂಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಕಾಲ್ನ ರೆಕಾರ್ಡ್ಸ್ ಮಾಡ್ತಾರೆ, ಬಟ್ ನಮ್ಗೆ ಏನು ಅನಿಸುತ್ತೆ, ಪರ್ಸ್ನಲ್ ಆಗಿ ನಾಟ್ ಸಂಬಡಿ ಈಸ್ ಟಾಕಿಂಗ್. ಅಂಡರ್ಸ್ಟುಡ್? ದಿಸ್ ನೆಟ್ವರ್ಕ್ ಈಸ್ ಟಾಕಿಂಗ್ ಅಲ್ವಾ? ಸೊ ಹಾಗಾಗಿ ನಾವೇನು ಮಾಡ್ತೀವಿ, ವಿಲ್ ಜಸ್ಟ್ ಇಗ್ನೋರ್ ದಟ್. ಸೊ ಇಟ್ ಈಸ್ ಇನ್ಎಫೆಕ್ಟಿವ್ ಇನ್ ನೇಚರ್. ಸೊ ದಿಸ್ ಇಸ್ ಒನ್ ಆಫ್ ದಿ ಡಿಸಡ್ವಾಂಟೇಜಸ್ ಆಫ್ ದಿಸ್ ಟೆಲಿಮಾರ್ಕೆಟಿಂಗ್. ಸೊ ಜನರಲ್ ಆಗಿ ಏರ್ಟೆಲ್ ಅವರು ಆ ರೀತಿ ಮಾಡ್ತಾರೆ. ಸೊ ಯಾವಾಗ ರೀಚಾರ್ಜ್ ಮುಗ್ದೋಗುತ್ತೋ 3 days 4 days ಶುರು ಮಾಡ್ತಾರೆ ಕಾಲ್ ಮಾಡೋದು ಅಲ್ವಾ. ಕಾಲ್ ಮಾಡೋದು ನಾವೇನೋ ಅವರು ಯಾರೋ ಬೇರೆ ನಂಬರಿಂದ ಮಾಡ್ತಾಯಿದ್ದಾರೆ, ಯಾವುದೋ ಇಂಪಾರ್ಟೆಂಟ್ ಕಾಲ್ ಅಂತ ನಾವು ರಿಸೀವ್ ಮಾಡಿದ ತಕ್ಷಣ ಯುವರ್ ರೀಚಾರ್ಜ್ ಇಸ್ ಗೋಯಿಂಗ್ ಟು ಬಿ ಎಕ್ಸ್ಪೈರ್ಡ್, ಪ್ಲೀಸ್ ರೀಚಾರ್ಜ್ ಇನ್ ಆರ್ಡರ್ ಟು ಎಂಜಾಯ್ ಅನ್ಲಿಮಿಟೆಡ್ ಕಾಲ್ಸ್ ಅಂತ ಫ್ರೀಕ್ವೆಂಟಾಗಿ ಅದನ್ನೇ ಹಾಕ್ತಾ ಇರ್ತಾರೆ. ನೆಕ್ಸ್ಟ್ ಡೇ ಇನ್ನೊಂದು ನಂಬರಿಂದ ಕಾಲ್ ಮಾಡ್ತಾರೆ, ವಿ ರಿಸೀವ್ ಏನೋ ಯಾರೋ ಬೇರೆಯವ್ರು ಕಾಲ್ ಮಾಡಿದ್ದಾರೆ ಅಂತ. ಅಗೈನ್ ದೇ ಪುಟ್ ಅ ರೆಕಾರ್ಡ್ ಕಾಲ್ ಮೆಸೇಜ್ ದೇರ್. Understood? So once again it gets irritated. So it is ineffective in nature. Next is frequently changing call list. So the content of the calls list should keep on changing very frequently. ಸೊ ಅಂತಂದರೆ ಇವಾಗ ಸಪೋಸ್ ನಾನು ಕಸ್ಟಮರ್ ಅಂತ ಅಂದ್ಕೊಳ್ಳಿ, ನನಗೆ ಟೆಲಿಮಾರ್ಕೆಟಿಂಗಿಂದ ಕಾಲ್ ಬರುತ್ತೆ. ಸಪೋಸ್ ನಾನು ಪರ್ಚೇಸ್ ಮಾಡಿದ್ರೆ ಓಕೆ, ನಾನು ಪರ್ಚೇಸ್ ಮಾಡ್ತೀನಿ, ದೇರ್ ಎಂಡ್ಸ್ ಅಷ್ಟೇ, ಮತ್ತು ನನಗೆ ಅವ್ರು ಕಾಲ್ ಮಾಡೋದಿಲ್ಲ. ಇಫ್ ಅಟ್ ಆಲ್ ಐ ಆಸ್ ಸಮ್ ಅದರ್ ಪ್ರಾಡಕ್ಟ್ ಬೇಕು ಅಂತಾಗ ಕಾಲ್ ಮಾಡ್ತಾರೆ ಬಹುಶಃ, ಬಟ್ ನಾನು ಪರ್ಚೇಸ್ ಮಾಡಿಬಿಟ್ರೆ ದೇರ್ ಎಂಡ್ಸ್. ನನ್ನ ಜಾಗದಲ್ಲಿ ಇನ್ನೊಂದು ಕಸ್ಟಮರ್ ನಂಬರ್ನ ರೀಪ್ಲೇಸ್ ಮಾಡಬೇಕು. ಇನ್ನೊಬ್ರು ಏನು ಮಾಡ್ತಾರೆ ಗೊತ್ತಾ, ನಮಗೆ ಪ್ರಾಡಕ್ಟೇ ಬೇಕಾಗಿಲ್ಲ, ದಯವಿಟ್ಟು ನಮ್ಗೆ ಕಾಲ್ ಮಾಡಬೇಡಿ ಅಂತ ಹೇಳಿಬಿಡ್ತಾರೆ. ಅಂಥ ಕಸ್ಟಮರ್ಸ್ನ ಕೂಡ ನಾವು ರಿಮೂವ್ ಮಾಡಬೇಕು, ಯಾಕಂದರೆ ನೀವು ಫೋರ್ಸಿಬಲಿ ಅವ್ರಿಗೆ ಸೆಲ್ ಮಾಡೋಕ್ಕೆ ಆಗೋದಿಲ್ಲ ಅಲ್ವಾ. ಹಾಗಾಗಿ ಫ್ರೀಕ್ವೆಂಟಾಗಿ ಕೆಲವೊಂದು ನಂಬರ್ಸ್ನ ಡಿಲೀಟ್ ಮಾಡಬೇಕು, ಕೆಲವೊಂದು ನಂಬರ್ಸ್ನ ಆ್ಯಡ್ ಮಾಡ್ತಾ ಇರಬೇಕು. ದ ಕಂಟೆಂಟ್ಸ್ ಆಫ್ ದಿ ಟೆಲಿಮಾರ್ಕೆಟಿಂಗ್ ಶುಡ್ ಫ್ರೀಕ್ವೆಂಟ್ಲಿ ಗೆಟ್ ಡಿಲೀಟೆಡ್ ಆ್ಯಂಡ್ ಆ್ಯಡೆಡ್. ಅಂಡರ್ಸ್ಟುಡ್? ಆವಾಗಲೇ ಟೆಲಿಮಾರ್ಕೆಟಿಂಗ್ ಏನೋ ಒಂದು ಎಫೆಕ್ಟಿವ್ ಆಗೋದು ಅವ್ರ ಕಡೆಯಿಂದ
ಅಲ್ವಾ. ಸೊ ಇಲ್ಲಾಂತಂದರೆ ನಮ್ಗೆ ಬೇಡ ಅಂದ್ರೂ ಫೋರ್ಸ್ ಮಾಡ್ತಾಯಿದ್ರೆ ಏನು ಮಾಡ್ತೀವಿ, ನಾವು ಬ್ಲಾಕ್ ಮಾಡಿಬಿಡ್ತೀವಿ, ಅವ್ರ ನಂಬರೇ ನಮ್ಗೆ ಬೇಕಾಗಿಲ್ಲ. ವಿಲ್ ಜಸ್ಟ್ ಪುಟ್ ಆಸ್ ಅ ಬ್ಲಾಕ್ ಕಾಲ್ ಆರ್ ವಿಲ್ ಜಸ್ಟ್ ಮೆನ್ಷನ್ ಇಟ್ ಆಸ್ ಅ ಹ್ಯಾರಾಸಿಂಗ್ ಕಾಲ್ಸ್ ಅಂತ ಹಾಕಿಬಿಟ್ಟು ವಿಲ್ ಜಸ್ಟ್ ಬ್ಲಾಕ್ ಇಟ್ ಔಟ್. ಒನ್ಸ್ ಅಗೇನ್ ನಮಗೆ ಆ ಕಾಲ್ಸ್ ಬರಲ್ಲ. ಅಂಥ ನಂಬರ್ಸ್ಗೆ ಕಾಲ್ ಮಾಡಿ ಏನಾದರೂ ಪ್ರಯೋಜನ ಇದೆಯಾ? ನೋ. ಇನ್ಫ್ಯಾಕ್ಟ್ ದೇ ಹ್ಯಾವ್ ಟು ಇನ್ಕರ್ ದ ಎಕ್ಸ್ಟ್ರಾ ಕಾಸ್ಟ್ ಫಾರ್ ದ್ಯಾಟ್. ಸೊ henceforth they has to keep the contents of the calls list should be continuously deleted and added ಅಂತ ಅರ್ಥ. ಸೊ ದಿಸ್ ಇಸ್ ಒನ್ ಆಫ್ ದಿ ಡಿಸ್ಅಡ್ವಾಂಟೇಜ್. ನೆಕ್ಸ್ಟ್ ಯು ವಿಲ್ ಬಿ ಹ್ಯಾವಿಂಗ್ ಸೇಲ್ಸ್ಮೆನ್ ರಿಸೆಂಟ್ಮೆಂಟ್. ಸೇಲ್ಸ್ಮೆನ್ ರಿಸೆಂಟ್ಮೆಂಟ್ ಮೀನ್ಸ್ ಈ ಸೇಲ್ಸ್ಮೆನ್ಗೆ ಈ ಕಂಪನಿಯವ್ರು ಏನು ಮಾಡ್ತಾರೆ, ಅವರೇನಾದರೂ ಟೆಲಿಮಾರ್ಕೆಟಿಂಗ್ ಆ್ಯಕ್ಟಿವಿಟಿ ಮಾಡಿದೆ ಪಾಪ ಅವರು ದೇ ವಿಲ್ ಡೂ ದೇರ್ ವರ್ಕ್, ಅಂಡರ್ಸ್ಟುಡ್. ಬಟ್ ಕಸ್ಟಮರ್ಸ್ ಕನ್ವಿನ್ಸ್ ಆಗಬೇಕು ತಾನೆ. ಸರ್ಟನ್ ಟೈಮ್ಸ್ ಕಸ್ಟಮರ್ಸ್ ದೇ ವಿಲ್ ನಾಟ್ ರೆಸ್ಪಾಂಡ್. ವಿ ನೋ ಆಲ್ ದ ಡಿಸ್ಅಡ್ವಾಂಟೇಜಸ್. ವಿ ಡೋಂಟ್ ರಿಸೀವ್ ದ ಕಾಲ್ಸ್, ವಿ ಡೋಂಟ್ ರೆಸ್ಪಾಂಡ್ ಪ್ರಾಪರ್ಲಿ. ಸಮ್ಟೈಮ್ಸ್ ವಿಲ್ ಸ್ಕೋಲ್ಡ್ ಆಫ್. ಏನಾದರೂ ತುಂಬ ಇಂಪಾರ್ಟೆಂಟ್ ವರ್ಕಲ್ಲಿದ್ದು ಫೋನ್ ಮಾಡಿಬಿಟ್ರೆ ಬೈದ್ಬಿಡ್ತೀವಿ ಅವ್ರನ್ನ ಅಲ್ವಾ. ಆವಾಗ ಅವ್ರ ಕೈಯಲ್ಲಿ ಸೇಲ್ಸ್ ಮಾಡೋಕ್ಕಾಗಲ್ಲ. ಅಂಥ ಟೈಮಲ್ಲಿ ಕಂಪ್ನಿಯವ್ರು ಏನು ಮಾಡ್ತಾರೆ, ಆ ಸೇಲ್ಸ್ ಮೆನ್ನ ಚೇಂಜ್ ಮಾಡಿಬಿಡ್ತಾರೆ, ರೀಪ್ಲೇಸ್ ಮಾಡ್ತಾರೆ. ದೇ ವಿಲ್ ಅಪಾಯಿಂಟ್ ಅನದರ್ ಸೇಲ್ಸ್ಮೆನ್, ಅಂಡರ್ಸ್ಟುಡ್. ಸೊ ದಸ್ ದ ಸೇಲ್ಸ್ಮೆನ್ ಆಫ್ ದ ಕಂಪನಿ ಮೇ ರಿಸೆಂಟ್ ದ ಟೆಲಿಮಾರ್ಕೆಟಿಂಗ್. ಅವ್ರಿಗೂ ಇಂಟ್ರೆಸ್ಟು ಒಟ್ಟೋಗುತ್ತೆ ಅಂತ ಅರ್ಥ. ಇಫ್ ದೇ ಗೆಟ್ ರೀಪ್ಲೇಸ್ಡ್, ಇನ್ಸಲ್ಟ್ ಮಾಡೋದು, ಅಂಡರ್ಸ್ಟುಡ್. ಸೊ ರಿಸೆಂಟ್ಮೆಂಟ್ ಮೀನ್ಸ್ ಇಫ್ ದೇ ವಾಟ್ ಟು ಸೇ ರೀಪ್ಲೇಸ್ ಮಾಡಿಬಿಡ್ತಾರೆ, ಇನ್ಸಲ್ಟ್ ಮಾಡ್ತಾರೆ ಅನ್ನೋದನ್ನು ನಾವು ರಿಸೆಂಟ್ಮೆಂಟ್ ಅಂತ ಕರಿತೀವಿ ಆ್ಯಕ್ಚುಲ್ ಆಗಿ. ಸೊ ಸೇಲ್ಸ್ಮೆನ್ನ ಏನು ಮಾಡ್ತಾರೆ, ರೀಪ್ಲೇಸ್ ಮಾಡಿದಾಗ ಜನರಲ್ ಆಗಿ ಅವ್ರಿಗೆ ಇನ್ಸಲ್ಟ್ ಆಗುತ್ತೆ ಅಲ್ವಾ. ಸೊ ದಿಸ್ ಇಸ್ ಒನ್ ಆಫ್ ದಿ ಡಿಸ್ಅಡ್ವಾಂಟೇಜಸ್. ಸೊ ನೀವು ಕಂಟಿನ್ಯೂಸ್ ಆಗಿ ಎಷ್ಟೇ ಸೇಲ್ಸ್ಮೆನ್ನ ನೀವು ಅಪಾಯಿಂಟ್ ಮಾಡ್ತಾಯಿರಿ, ಅವ್ರು ಸೇಲ್ಸ್ ಮಾಡೋಕ್ಕಾಗಲ್ಲ ಅಂದರೆ ಅವ್ರನ್ನ ಇನ್ಸಲ್ಟ್ ಮಾಡೋದು, ಅವ್ರನ್ನ ಚೇಂಜ್ ಮಾಡೋಕ್ಕೋದು. ಯು ವಿಲ್ ಜಸ್ಟ್ ಟರ್ಮಿನೇಟ್ ಫ್ರಮ್ ದ ಜಾಬ್, ಅಂಡರ್ಸ್ಟುಡ್. ಅವಾಗ ಏನಾಗುತ್ತೆ, ಯಾವ ಸೇಲ್ಸ್ಮೆನ್ನು ಸರಿಯಾಗಿ ಕೆಲಸ ಮಾಡೋಕ್ಕೆ ಹೋಗಲ್ಲ. henceforth once again telemarketing will become ineffective in nature. Next is ineffective calls. A large number of calls may not result in the actual sales. ಸೊ ನೀವೆಷ್ಟೇ ಕಾಲ್ಸ್ ಮಾಡ್ತಾಯಿರಿ, until and unless the customer get convinced to purchase your product, your sales will not be hiked ಅಂತ ಅರ್ಥ. ನೆಕ್ಸ್ಟ್ ಇಟ್ ಈಸ್ ಅ ಟೈಮ್ ಕನ್ಸ್ಯೂಮಿಂಗ್ ಪ್ರಾಸೆಸ್. ಸೊ ಹೆನ್ಸ್ ವೆನ್ ಕಂಪೇರ್ಡ್ ಟು e-business, ಟೆಲಿಮಾರ್ಕೆಟಿಂಗ್ ಇಸ್ ಅ ಟೈಮ್ ಕನ್ಸ್ಯೂಮಿಂಗ್ ಪ್ರಾಸೆಸ್. ಅದರ್ ಮೆಥಡ್ಸ್ ಆಫ್ ಮಾರ್ಕೆಟಿಂಗ್ ಕಂಪೇರ್ ಮಾಡಿದ್ರು ಕೂಡ ಇಟ್ ಈಸ್ ಟೈಮ್ ಕನ್ಸ್ಯೂಮಿಂಗ್. ವೈ? ಬಿಕಾಸ್ ಎಂಟೈರ್ಲಿ ಇಟ್ ಡಿಪೆಂಡ್ಸ್ ಅಪಾನ್ ಕಾಲ್ಸ್. ಒಂದು ಸತಿ ಕಾಲ್ ಮಾಡಬೇಕು, ಪಾಸಿಟಿವ್ ಆರ್ ನೆಗೆಟಿವ್ ರೆಸ್ಪಾನ್ಸ್ ತಿಳ್ಕೋಬೇಕು. ನೆಗೆಟಿವ್ ರೆಸ್ಪಾನ್ಸ್ ಇದ್ದರೆ ಯು ಹ್ಯಾವ್ ಟು ಟ್ರೈ ಟು ಕನ್ವಿನ್ಸ್ ದಟ್ ಪರ್ಸನ್. ಸಪೋಸ್ ಆ ಪರ್ಸನ್ ಕನ್ವಿನ್ಸೇ ಆಗಿಲ್ವಾ, ಒನ್ಸ್ ಅಗೇನ್ ಡೋಂಟ್ ಕಾಲ್ ಫಾರ್ ದೆಮ್, ದೆನ್ ಜಸ್ಟ್ ಕಾನ್ಸಂಟ್ರೇಟ್ ಆನ್ ದಿ ಅನದರ್ ಮೆಂಬರ್, ಅಂಡರ್ಸ್ಟುಡ್. ಅವ್ರ ಸಿಚುವೇಶನ್ನು ಹಾಗೆ. ಅನದರ್ ಮೆಂಬರ್ ಕಾಲ್ ಮಾಡಿದ್ರು, ಅವರು ಸಪೋಸ್ ಇಗ್ನೋರ್ ಮಾಡಿ ಬೇಡ ಅಂದರು, again we have to concentrate on some other member. You have to keep continuously updating for such members alva. So henceforth it is time consuming process. In case of e-business it is not like that. In case of m-business it is not like that, ಅಂಡರ್ಸ್ಟುಡ್. ಸೊ ಆನ್ ಸ್ಪಾಟ್ ನಮಗೆ ಕ್ಲಾರಿಫಿಕೇಷನ್ಸ್ ಸಿಗುತ್ತೆ. ಈ ಬಿಸ್ನೆಸ್ಸಲ್ಲಿ ನಾವು ಥ್ರೂ ಕಮೆಂಟ್ಸ್ ಆಗಿರ್ಬೋದು, ಥ್ರೂ ಕಾಲ್ಸ್ ಆಗಿರ್ಬೋದು, ವಾಟ್ ಎವರ್ ಇಟ್ ಈಸ್, ವಿ ಕ್ಯಾನ್ ರೆಸ್ಪಾಂಡ್ ದೆಮ್ ವೆರಿ ಈಸಿಯರ್, understood. So this is what a time consuming process. So telemarketing is a time consuming process anta artha. So these are the disadvantages of telemarketing. You listen to this, please make a note of all these points guys. The next concept you will be having m business, we'll discuss in the next session. Have a nice day.